ಬಂದ್ಬಿಟ್ಟು ಬೈತಾವ್ರೆ ರೆಸ್ಪೆಕ್ಟ್ ಕೊಡಬೇಕು ಅಂತ. ಏನಕ್ಕೆ ರೆಸ್ಪೆಕ್ಟ್ ಕೊಡಬೇಕು? ಮತ್ತೆ ಬರೀ ಡವ್ ಬೈಯೋದು ವಿಡಿಯೋದಲ್ಲಿ ಮಾತ್ರ ರೆಸ್ಪೆಕ್ಟ್ ಕೊಡೋದು. ಅಲ್ಲಿ ನೋಡಕ್ ಬಂದೆ ನೋಡಿ, ಇಲ್ಲಿ ಮ್ಯಾಟು ಅಂಗಡಿ ನೋಡ್ಬೇಕು ನೀವು. ಮಾತ್ರೆ ಇಸ್ಕೊ ಬರಕ್ಕೆ ದುಡ್ಡು ಕಟ್ಟಕ್ಕೆ ಎಲ್ಲ ನನ್ ಕರ್ಕ ಬರ್ತಾಳೆ. ಅವಾಜ್ ಹಾಕೋದ್ ನೋಡ್ರೆ ನನ್ಗೆ ಈ ಮಾತ್ರೆಗೆ 300 ರೂಪಾಯಿ ಇಸ್ಕೊಂಡವ್ರು ನೋಡಿ. ನೋಡಿ ಹೇಗಿದೆ ಅಂತ ಇಲ್ಲಿ ಶಿವಲಿಂಗು ಹಿಂದೆ. ಹುಟ್ಟುತ್ತೆ, ಅದು ಕೂಡ ಬೇರೆ ಪ್ರಾಣಿಗಳಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ಅದ್ರ ಆತ್ಮದಲ್ಲಿ ಅದ್ರದ್ದು ಸಂಸ್ಕಾರ ಇರುತ್ತೆ. ಈಗ ಕತ್ತೆ ಶರೀರ ಬಿಟ್ಟು ಕತ್ತೆಯಾಗಿ ಹುಟ್ಟುತ್ತೆ, ಯಾಕಂದ್ರೆ ಅದ್ರದ್ದು ಆತ್ಮದಲ್ಲಿ ತುಂಬಾ ಸಖತ್ತಾಗಿ ಮಾಡಾರೆ. ಎಷ್ಟು ರುದ್ರಾಕ್ಷಿ ಇದೆ ಅಂತ ನೋಡಿ, ಇಲ್ಲಿ ಹೇಗಿದೆ ಅಂತ ಕಾಣಿಸುತ್ತೆ ನಿಮ್ಗೆ. ಪ್ರೋಗ್ರಾಮ್ ನಡೀತಿದೆ ನೋಡಿ, ಇಲ್ಲಿ ಎಷ್ಟು ಜನ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ನಮ್ಮ ಪೂಜಾ ಅವ್ರನ್ನ ಒಂದು ಶಿವಲಿಂಗ ತೋರ್ಸಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ತೋಪಮ್ಮನ ದೇವಸ್ಥಾನ ಕೈ ಮುಗಿಬೇಕು ಅಂದ್ರು, ಕರ್ಕೊಬಂದ್ಬಿಟ್ಟೆ. ಇಲ್ಲಿಂದ ಒಂದು ಸ್ವಲ್ಪ ಹಾಸ್ಪಿಟ್ಲು ತೋರಿಸ್ಬಿಟ್ಟು ಬನ್ನಿ, ನಮ್ಮ KR ನಗರದಲ್ಲಿ ಅಂದರೆ ರೇಡಿಯೋ ಮೈದಾನದಲ್ಲಿ ಶಿವಲಿಂಗ ಇದೆ, ತೋರಿಸ್ತೀನಿ ಯಾವ ರೀತಿ ಮಾಡೋರೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಹೊರಡ್ತಾ ಇದ್ದೀವಿ, ಇನ್ನೂ ಪೂಜಾ ಅವ್ರು ಬಂದಿಲ್ಲ, ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ. ಬನ್ನಿ ಇವಾಗ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಶಿವಲಿಂಗು ತೋರಿಸ್ತೀನಿ, ಅದು ಯಾವ ರೀತಿ ಮಾಡೋರೆ ಏನು ಅಂತ. ಬಂದ್ಬಿಟ್ಟು ಬೈತಾವ್ರೆ ರೆಸ್ಪೆಕ್ಟ್ ಕೊಡಬೇಕು ಅಂತ. ಏನಕ್ಕೆ ರೆಸ್ಪೆಕ್ಟ್ ಕೊಡಬೇಕು? ಮತ್ತೆ ಬರೀ ಡವ್ ಇಲ್ಲ ಅನ್ರೆಸ್ಪೆಕ್ಟ್ ಬೈಯೋದು ವಿಡಿಯೋದಲ್ಲಿ ಮಾತ್ರ ರೆಸ್ಪೆಕ್ಟ್ ಕೊಡೋದು. ನಮಗೆಲ್ಲ ಗೊತ್ತಾಗೋಯ್ತು ನೋಡಿ, ಕಾಣಿಸ್ತಿದೆಯಲ್ಲ ಶಿವಲಿಂಗು, ಇದನ್ನೇ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಫಸ್ಟ್ ಹಾಸ್ಪಿಟ್ಲ್ ಹತ್ರ ಹೋಗಿದ್ದು, ತೋರಿಸ್ತೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಡು. ಸರ್ ನಾವು ವಿಡಿಯೋ ಮಾಡಿ ಹಾಕಿದೀವಲ್ಲ ಸರ್. ಹೌದಾ? ಅದು ಹೋದ ವರ್ಷ, ಇದು ಈ ವರ್ಷ. ಬನ್ನಿ ಈ ವರ್ಷ ಯಾವ್ದ್ರಲ್ಲಿ ಮಾಡಾರೆ ತೋರಿಸ್ತೀನಿ. ಹೋದ ವರ್ಷ ಕಾಯಲ್ಲಿ ಮಾಡಿದ್ರು, ಈ ವರ್ಷ ಯಾವ್ದ್ರಲ್ಲಿ ಮಾಡಾರೆ ಗೊತ್ತಾಗುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಮ್ಮ ಡಾರ್ಲಿಂಗ್ ರೆಡಿ ಆಗಿದೆ, ಹೋಯ್ತಾ ಇರೋದು ಈಗ. ನೋಡ್ಬೋದು ತೋಪಮ್ಮ ತಾಯಿ ಜಾತ್ರೆಗೆ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಬಿಟ್ಟವ್ರೆ. ಅದು ಯಾವಾಗ ಏನು ಅಂತ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಇವಾಗ ಹೋಗೋಣ. ಸದ್ಯಕ್ಕೆ ಇಲ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. ಈ ಕಡೆ ಒಳಗಡೆ ಹೋಗೋರು ಇನ್ನೂ ಬಂದಿಲ್ಲ. ಇದೇ ನಮ್ಮ ಕೇರಳದಲ್ಲಿ ತೋರಿಸ್ತಾರಂತ ಡಾಕ್ಟರ್ ಸುದೇವ್ ಹೆಲ್ತ್ ಸೆಂಟ್ರು. ಇಲ್ಲಿಗೆ ಏನಕ್ಕಪ್ಪ ಕರ್ಕೊಂಬಂದಿದ್ದೀನಿ ಅಂತ ಕೊನೆಗೆ ಅವ್ರ ಬಾಯಲ್ಲೇ ಕೇಳೋರಿ, ಸುಮ್ಮನೆ ಏನಾಗಿತ್ತು ಅಂತ. ಬರ್ತಾ ಇದಾರಲ್ಲ, ಇಲ್ಲೇ ಒಳಗಡೆ ಹೋಗಬೇಕು, ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀನಿ. ನಮ್ಮ ಗರುಡಗಂಬ ಸರ್ಕಲ್ ಇದು, ಈ ಕಡೆ ನೋಡ್ಬೋದು, ಅಲ್ಲಿದ್ದೀವಿ, ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದೀನಿ. ಬಂದ್ಮೇಲೆ ಸಿಗ್ತೀನಿ. ನಮ್ಮ ಹಸುಗೆ ಮ್ಯಾಟ್ ನೋಡ್ಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹಸುಗೆ ಮ್ಯಾಟ್ ನೋಡ್ಕೊ ಬರೋಣ ಬನ್ನಿ. ಇಲ್ಲಿ ನೋಡಕ್ ಬಂದೆ ನೋಡಿ, ಇಲ್ಲಿ ಮ್ಯಾಟು. ಈ ಮ್ಯಾಟ್ ಆಗಲ್ಲ ಅಂತ ಅನ್ಸುತ್ತೆ ಹಸುಗೆ. ಒಳಗಡೆ ಎಲ್ಲ ನೈಸ್ ಐತೆ, ಆಗಲ್ಲ ಇದು. ಬನ್ನಿ ಬೇರೆ ಕಡೆ ನೋಡೋಣ. ಅಲ್ಲೊಂದು ಕಡೆ ಹೋಗಿದ್ದೆ, ಬಟ್ ಅದು ಇಲ್ಲ. ನೋಡೋಣ ಬೇರೆ ಕಡೆ, ಇನ್ನೊಂದು ಕಡೆ. ಅಂಗಡಿ ಮಾತ್ರ ಸಕ್ಕತ್ತಾಗಿ ಮಾಡಿದ್ರು ಅಲ್ಲಿ. ಸಮ್ಮಿ ಎಲೆಕ್ಟ್ರಾನಿಕ್ಸ್ ಅಂತ ಏನೋ ಇತ್ತು, ಹೆಸರು ಸರಿಯಾಗಿ ನೋಡಿಲ್ಲ. ಸಕ್ಕತ್ತಾಗಿ ಮಾಡೋರೆ. ಸ್ಪೇರ್ ಪಾರ್ಟ್ಸ್ ಅಂತ ಗಾಡಿಗೆ ಲೈಟು ಸಕ್ಕತ್ತಾಗಿ ಇರ್ತವೆ ಅಲ್ಲಿ. ಬಂದೆ, ಸರಿಯಾಗಿ ಮ್ಯಾಟ್ ಎಲ್ಲೂ ಸಿಗಲಿಲ್ಲ. ನಮ್ಮ ಪೂಜಾ ಅವ್ರು ನೋಡಿ ಎಲ್ಲಿ ಕೂತವ್ರೆ, ಇನ್ನು ತೋರಿಸ್ತಾನೆ. ಟೈಮ್ ಆಯ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ದುಡ್ಡು ಕೊಡೋಕೆ ನನ್ನ ಕರೀತಾ. ಏನಾ ಏಕೆ? ಸರಿ, ಮಾತ್ರೆ ಇಸ್ಕೊ ಬರಕ್ಕೆ ದುಡ್ಡು ಕಟ್ಟಕ್ಕೆ ಎಲ್ಲ ನನ್ ಕರ್ಕ ಬರ್ತಾಳೆ. ಅವಾಜ್ ಹಾಕೋದ್ ನೋಡ್ರೆ ನನ್ಗೆ ಈ ಮಾತ್ರೆಗೆ 300 ರೂಪಾಯಿ ಇಸ್ಕೊಂಡವ್ರು ನೋಡಿ. ನೋಡಕ್ಕೂ ಶೇರಾ? ಏನಕ್ಕಿದು ಮಾತ್ರೆ? ಸುಮ್ಮನೆ ಹಾಗೆ ಟೈಮ್ ಪಾಸ್ಗೆ. ಟೈಮ್ ಪಾಸ್ ಮಾತ್ರ ಕುಡಿಯೋರು ನೋಡಿದ್ದೀರಾ? ನೋಡಿ ನೋಡ್ಬೋದು ನಮ್ಮ ರೇಡಿಯೋ ಮೈದಾನದಲ್ಲಿ ಹೇಗಿದೆ ಅಂತ. ಇಲ್ಲೇನೆ ಶಿವಲಿಂಗ ಇರೋದು. ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ. ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮಾಡೋರೆ ಅಂತ ಆಚೆಯಿಂದನೇ ಕಾಣಿಸ್ತಿದೆ. ಒಳಗಡೆ ಹೋಗೋಣ, ಏನೇನಿದೆ ಅಂತ ಗೊತ್ತಾಗುತ್ತೆ. ಬನ್ನಿ ತೋರಿಸ್ತಾ ಹೋಗ್ತೀನಿ. ಅಲ್ವಾ ಪೂಜಾ? ನೋಡಿ ಹೇಗಿದೆ ಅಂತ ಇಲ್ಲಿ ಶಿವಲಿಂಗು ಹಿಂದೆ.
शूलकङ्कपाशदण्डपाणिमादिकारणं श्यामका विदायकं ನೋಡ್ಬೋದು ಇಲ್ಲಿ ಶಿವಲಿಂಗು ಹೇಗಿದೆ ಅಂತ ಅಲ್ಲಿ ಕಾಣಿಸ್ತದೆ ನೋಡಿ. ಎಷ್ಟು ಶಿವಲಿಂಗ ಇದೆ ಅಲ್ವಾ? ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ? ಈ ವರ್ಷ ಸಕ್ಕತ್ತಾಗಿ ಮಾಡವ್ರೆ. ಹೋದ ವರ್ಷಕ್ಕಿಂತ ಚೆನ್ನಾಗಿದೆ. ಈ ಕಡೆ ನೋಡ್ಬೋದು ಶಿವಲಿಂಗ ಹೇಗಿದೆ ಅಂತ ದೊಡ್ಡದು. ನೋಡ್ಬೋದು ಇದು ರುದ್ರಾಕ್ಷಿಯಲ್ಲಿ ಮಾಡಿರೋ ಅಂತ ಶಿವಲಿಂಗು ಹೇಗಿದೆ ಅಂತ. KR ನಗರ ಬಜಾರ್ ರೋಡಲ್ಲಿರೋ ಅಂತ ರೇಡಿಯೋ ಮೈದಾನ. ಬನ್ನಿ ಒಂದಪ್ಪ ನೋಡಿ. 7 ದಿನ ಮಾತ್ರ ಇರೋದು ಈ ದೇವಸ್ಥಾನ. ಲೋ ಪೂಜಾ ಹೇಗೈತೆ? ಹೋದ್ಸಲಿ ಕಾಯಿ ಮಟ್ಟೆ ಇರುತ್ತಲ್ಲ, ಅಂದ್ರೆ ತೆಂಗಿನಕಾಯ್ದು ಹೋಳು ಇರುತ್ತಲ್ಲ ಅದ್ರಲ್ಲಿ ಮಾಡಿದ್ದು. ಈ ಸಲ ನೋಡಿ ಹೇಗಿದೆ ಅಂತ ಸಕ್ಕತ್ತಾಗಿ ಕಾಣಿಸ್ತಿದೆ ದೇವಸ್ಥಾನ. ಮಾತಾಡ್ಸೋಣ ಅಂದ್ರೆ ಇಲ್ಲಿ ಪ್ರೋಗ್ರಾಮ್ ನಡೀತಿದೆ, ಅದರಿಂದ ಯಾರು ಅಷ್ಟು ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಪ್ರೋಗ್ರಾಮ್ ನಿಲ್ಸಿ ಯಾರು ಮಾತಾಡಲ್ಲ. ನೋಡ್ಕೊಳ್ಳಿ ಇಲ್ಲಿಂದನೇ ವಿಡಿಯೋನ ನೋಡಿ ಹೇಗಿದೆ ಅಂತ. ಈ ಕಡೆಯಿಂದ ಮುಂದೆ ಬಸವಣ್ಣ ಹೇಗಿದೆ ಅಂತ. ಈ ವರ್ಷ ಅಂತ ಸಕ್ಕತ್ತಾಗಿ ಗ್ರ್ಯಾಂಡಾಗಿ ಮಾಡೋರೆ. ಜನ ಕಡಿಮೆ ಇದ್ರೂ ಈ ಥರ ಪ್ರೋಗ್ರಾಮ್ನ ನೋಡಕ್ ಬರಬೇಕು. ತುಂಬ ಸಕ್ಕತ್ತಾಗಿ ಮಾಡೋರೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಶಿವಲಿಂಗು ತುಂಬ ಸಕ್ಕತ್ತಾಗಿ ಮಾಡೋರೆ. ಎಷ್ಟು ರುದ್ರಾಕ್ಷಿ ಇದೆ ಅಂತ ನೋಡಿ ಇಲ್ಲಿ ಹೇಗಿದೆ ಅಂತ ಕಾಣಿಸುತ್ತೆ ನಿಮಗೆ. ಪ್ರೋಗ್ರಾಮ್ ನಡೀತಿದೆ ನೋಡಿ ಇಲ್ಲಿ ಎಷ್ಟು ಜನ ಅವರೇ. ಇಂಥವಕ್ಕೆಲ್ಲ ಪ್ರೋತ್ಸಾಹ ನೀಡಬೇಕು, ಆದರೆ ಜನನೇ ಕಾಣಿಸ್ತಾ ಇಲ್ಲ. ನೋಡ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ, ಎಷ್ಟು ಸಕ್ಕತ್ತಾಗಿ ಮಾಡೋರೆ. ಇಲ್ಲಿ ಪ್ರೋಗ್ರಾಮ್ ನಡೀತಿದೆ ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಇನ್ನು. ಆ ಕಡೆ ನೋಡಿದ್ರಲ್ಲ ಹೇಗಿತ್ತು ಅಂತ, ಶಿವಲಿಂಗ ಕೂರಿಸಿದ್ರಲ್ಲ ಅದು ಜಾಗ. ಸಾಂಗು ಇವರು ಹೇಳ್ತಾ ಇರೋದು, ಕಾಪಿ ರೈಟ್ ಏನು ಬರೋಲ್ಲ. ನೋಡ್ಬೋದು ಶಿವಂದು ಪ್ರತಿರೂಪಗಳನ್ನ ಹೇಗಿಲ್ಲಿ ತೋರ್ಸೋರೆ ಅಂತ ಎಲ್ಲ ಇದೆ ಇಲ್ಲಿ. ಪ್ರತಿಯೊಂದು ನೋಡ್ಬೋದು. ಮುಕ್ತಿಯಲ್ಲಿ ಹೋಗ್ಬೇಕಂದ್ರೆ ನಮ್ಮ ಪಾಪ ಕರ್ಮಗಳಿಗೆ ಸಂಪೂರ್ಣ ನಾಶ ಆಗ್ಬೇಕು. ಅವಾಗ ಮಾತ್ರ ನಾವು ಮುಕ್ತಿಗೆ ಹೋಗೋಕೆ ಸಾಧ್ಯ. ಅಲ್ಲಿವರೆಗೂ ನಾವು ಹೋಗೋಕ್ಕಾಗಲ್ಲ. ಮತ್ತೆ ಇನ್ನೊಂದು ಜನ್ಮ ತಗೊಂಡು ಮತ್ತೆ ಪಾತ್ರವನ್ನ ಮಾಡ್ತಾ ಮತ್ತೆ ಅಲ್ಲಿ ಲೆಕ್ಕಾಚಾರ ಚುಕ್ತಾ ಮಾಡ್ತಾ ಇರುತ್ತೆ. ನೋಡಿ, ನಾಯಿ ಶರೀರಕ್ಕೆ ನಾಯಿಯಾಗಿ ಹುಟ್ಟುತ್ತೆ, ಅದು ಕೂಡ ಬೇರೆ ಪ್ರಾಣಿಗಳಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ಅದ್ರ ಆತ್ಮದಲ್ಲಿ ಅದ್ರದ್ದೇ ಸಂಸ್ಕಾರ ಇರುತ್ತೆ. ಈಗ ಕತ್ತೆ ಶರೀರಕ್ಕೆ ಕತ್ತೆಯಾಗಿ ಹುಟ್ಟುತ್ತೆ, ಯಾಕಂದ್ರೆ ಅದ್ರದ್ದು ಆತ್ಮದಲ್ಲಿ ಅದ್ರದ್ದೇ ಸಂಸ್ಕಾರ ಇರುತ್ತೆ. ಯಾವ್ಯಾವ್ದು ಶರೀರ ಬಿಡುತ್ತೋ ಅದಾಗೆ ಹುಟ್ಟುತ್ತೆ. ಈಗ ನೋಡಿ, ಮರ ಗಿಡಗಳು ಹಾಕ್ತೀವಲ್ಲ, ಅದು ಬೇರೆ ಹುಟ್ಟುತ್ತೆ, ಬೇರೆ ಏನಾದ್ರು ಹಾಕಿದ್ರೆ ಅದೇ ಬರುತ್ತಲ್ವ. ಹಾಗೆ ಮನುಷ್ಯನ ಆತ್ಮದಲ್ಲಿ ಮನುಷ್ಯನಿಗೆ ಸಂಸ್ಕಾರ ಇರುತ್ತೆ, ಅದರಿಂದ ಮನುಷ್ಯನಾಗಿ ಜನ್ಮ ತಗೊಳ್ತೀವಿ. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ವಿವರ ಸಿಗುತ್ತೆ ನಿಮ್ಗೆ ಕೃಷ್ಣ 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 ಕರುಣಾಮಯ ಕೃಷ್ಣ ಪ್ರಣವ ಸ್ವರೂಪಿಯೇ ಶ್ರೀ ಕೃಷ್ಣ 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 ಜೈ ಜೈ ಕೃಷ್ಣ 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 ನೋಡೋದ್ರಲ್ಲ ನಮ್ಮ KR ನಗರದ ಶಿವಲಿಂಗು ಹೇಗಿದೆ ಅಂತ. 27 ಅಡಿದು. ಪೂಜಾ ಏನ್ ಹೇಳ್ತಿ? ಸಖತ್ತಾಗಿ ಮಾಡಾರೆ ಅಂತೀಯಾ? ಹೋದ ವರ್ಷಕ್ಕಿಂತ ಚೆನ್ನಾಗೈತೆ ಅಂತಿ? ಯಾರೆಲ್ಲ ನಮ್ಮ KR ನಗರದಲ್ಲಿ ಇದ್ದೀರಿ ಬಂದು ನೋಡಿ. 7 ದಿನ ಮಾತ್ರ ಇರುತ್ತೆ ಶಿವಲಿಂಗು. ಸಖತ್ತಾಗಿ ಮಾಡೋರೆ. ನಮ್ಮ KR ನಗರ ರೇಡಿಯೋ ಮೈದಾನ ಇದು.
ಎಲ್ಲ ಹೇಳ್ತಿದ್ರು. ಸದ್ಯ ಅಲ್ಲಿ ಪ್ರೋಗ್ರಾಮ್ ನಡೀತಿದ್ದಲ್ಲ, ಸದ್ಯಕ್ಕೆ ಏನೋ ಸರಿಯಾಗಿ ಕೇಳಿಸ್ಲಿಲ್ಲ. ಇನ್ನೊಂದು ದಿನ ಫ್ರೀ ಮಾಡ್ಕೊಂಡು ಬಂದು ಎಲ್ಲ ತಿಳ್ಕೊಳ್ಳೋಣ. ನೋಡಿ ಹೇಗಿದೆ ಅಂತ ನಮ್ಮ KR ನಗರ ರೈಲ್ವೆ ಮೈದಾನದಲ್ಲಿ. ಫೈನಲ್ ಆಗಿ ಮನೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಶಿವಲಿಂಗ ಎಲ್ಲ ನೋಡ್ಕೊಂಡು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ನೋಡಿ. ನಮ್ಮ KR ನಗರದಲ್ಲಿ ಈಗ ನಡೀತಿದ್ದಂಥ ಪುರಸಭೆ ಬಯಲು ರಂಗಮಂದಿರದಲ್ಲಿ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ನೋಡ್ಬೋದು ತೋಪಮ್ಮ ದೇವಸ್ಥಾನ ಲೈಟಿಂಗು ಹೇಗಿದೆ ಅಂತ. ನಮ್ಮ ತೋಪಮ್ಮ ತಾಯಿ ದೇವಸ್ಥಾನ ಇದೇನೆ, ಲೈಟಿಂಗ್ ಎಲ್ಲ ಬಿಟ್ಕೊಟ್ಟಾರೆ ಜಾತ್ರೆಗೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.